ಪಾಟೀಲ್ ಅವ್ರ ಜೊತೆ ಚರ್ಚೆ ಮಾಡಿದ್ರಿ, ಏನು ಚರ್ಚೆ? ಇಲ್ಲ, ಈಗ ನೋಡಿ, ಈ ನಮ್ಮ ಮಿಸ್ಇನ್ಫಾರ್ಮೇಷನ್ ಬಿಲ್ ಬಗ್ಗೆ ಸಾಕಷ್ಟು ಮಿಸ್ಇನ್ಫಾರ್ಮೇಷನ್ ಮಾಧ್ಯಮದಲ್ಲಿದೆ. ಇದರಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಕೂಡ ಬರೋದರಿಂದ ಮಾನ್ಯ ಕಾನೂನು ಸಚಿವರು ಅದ್ರ ಬಗ್ಗೆ ಮಾಹಿತಿ ಪಡೀಲಿಕ್ಕೆ ಕಳಿಸಿದರು. ಇದೇನು ಮೊನ್ನೆ ಏನು ಪಬ್ಲಿಕ್ನಲ್ಲಿ ಒಂದು ಡ್ರಾಫ್ಟ್ ಹರಡ್ತಾ ಇದೆ, ಅದು ಸಂಪೂರ್ಣವಾಗಿ ಅದು ಕನ್ಸಲ್ಟೇಷನ್ ಆಗಿರಲಿಲ್ಲ. ಸೊ IT ಡಿಪಾರ್ಟ್ಮೆಂಟು ಮತ್ತು ಹೋಮ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಕನ್ಸಲ್ಟ್ ಮಾಡಿ ಅವ್ರು ಫೈನಲ್ ಕಾಲ್ ತಗೋತಾರೆ HK ಪಾಟೀಲ್ ಸಾಹೇಬರು. ಸೊ ಅದ್ರ ಬಗ್ಗೆ ಚರ್ಚೆಗೆ ಕರೆದಿದ್ದಾರೆ. ಅದೇ ನೋಡೋಣ, ಫಸ್ಟ್ ಡ್ರಾಫ್ಟನ್ನು ರೆಡಿ ಆಗಲಿ. ಡ್ರಾಫ್ಟ್ ರೆಡಿ ಆದಮೇಲೆ ಕನ್ಸಲ್ಟೇಷನ್ ಏನಿದೆ ತಮಗೆ ಸಂಪೂರ್ಣ ಮಾಹಿತಿ ಇದೆ. ನಾನೇ ತಮಗೆ ಒಂದು 8 ತಿಂಗಳ ಹಿಂದೆ 3 ತಾಸು ಕೂತ್ಕೊಂಡು ಇನ್ಫಾರ್ಮೇಷನ್ ಡಿಸಾರ್ಡರ್ ಯೂನಿಟ್ ಟ್ರ್ಯಾಕಿಂಗ್ ಹೇಗೆ ಮಾಡ್ತೀವಿ ಟ್ರ್ಯಾಕಿಂಗ್ ಯೂನಿಟ್ ಹೇಗೆ ಮಾಡ್ತಾ ಇದ್ದೀವಿ ಮತ್ತು ಹೇಗೆ ತಮ್ಮದೆಲ್ಲರದ್ದು ಪಾತ್ರ ಭಾಳ ಮುಖ್ಯವಾಗಿದೆ ಅಂತ ನಾನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದಕ್ಕೆ ತಾವು ಕೂಡ ಒಪ್ಪಿದ್ರಿ, ಇಲ್ಲ ಇದರಲ್ಲಿ ಯಾವುದೇ ರೀತಿಯಾದಂಥ ನಮ್ಮ ವಾಕ್ ಸ್ವಾತಂತ್ರ್ಯ ಇರ್ಬೋದು ಅಥವಾ ಮಾಧ್ಯಮಗಳಿಗಿರುವಂಥ ಸ್ವಾತಂತ್ರ್ಯ ಅದರಲ್ಲಿ ಕರ್ಟೇಲ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಅಂದ್ಬಿಟ್ಟು. ಸೊ ಇದನ್ನು ಮುಂದೆ ಯಾವ ರೀತಿ ಅನುಷ್ಠಾನಕ್ಕೆ ತರಬೇಕು ಅಂದ್ಬಿಟ್ಟು ಒಂದು ಪ್ರಯತ್ನ ನಡೆದಿದೆ. ಸರ್, ಈಗ ಸುರ್ಜೇವಾಲ ಅವರು ಬಂದಿದ್ದಾರೆ, ನಿರಂತರವಾಗಿ ಶಾಸಕರ ಜೊತೆ ಸಭೆಯನ್ನ ಮಾಡ್ತಿದ್ದಾರೆ. ಈ ಸಭೆ ಬಳಿಕ ಏನಾದ್ರು ಅಸಮಾಧಾನ ಕಡಿಮೆ ಆಗ್ತದೆ? ಬಹಿರಂಗ ನೋಡಿ, ಮೊದಲನೇದಾಗಿ ಸುರ್ಜೇವಾಲ ಅವರು ನಮ್ಮ ಉಸ್ತುವಾರಿ ಆಗಿದ್ದಾರೆ, AICC ಉಸ್ತುವಾರಿ ಆಗಿದ್ದಾರೆ. ಅವರು ಇಲ್ಲಿ ಹೋಗ್ತಾ ಬರ್ತಾ ಇರೋದು ಸಹಜ. ಭಾಳ ದಿನದಿಂದ ಅವ್ರು ಬಂದಿರಲಿಲ್ಲ. ಸೊ ಅದಕ್ಕೆ ಇವಾಗ ಬಂದಿದ್ದಾರೆ. ಎಲ್ಲ ಶಾಸಕರು ಯಾರ್ಯಾರು ಏನೇನು ಮಾತಾಡಬೇಕು ಅಂತ ಮುಂಚೆ ಕೂಡ ಈ ಪ್ರಕ್ರಿಯೆಗಳು ನಡೆದಿವೆ. ಅದಕ್ಕೆ ಇದರಲ್ಲಿ ಜಾಸ್ತಿ ಅಸಮಾಧಾನ ಇದೆ, ಅದು ಇದೆ, ಇದು ಇದೆ ಅಂತ ಏನಿಲ್ಲ. ಸಹಜವಾಗಿ ಎಲ್ಲ ಶಾಸಕರು ಅವರ ಕ್ಷೇತ್ರಕ್ಕೆ ಹೆಚ್ಚು ಅನುದಾನ ತರಬೇಕು, ಹೆಚ್ಚು ಅಭಿವೃದ್ಧಿ ಆಗಬೇಕು ಅಂದ್ಬಿಟ್ಟು ಪ್ರಯತ್ನ ಇರ್ತದೆ. 10 ಕೆಲಸಗಳನ್ನು ನಾವು ಕೊಟ್ಟಿರ್ತೀವಿ ಒಂದು ಮಂತ್ರಿಗಳಿಗೆ, ಎಲ್ಲನೂ ಆಗಕ್ಕೆ ಸಾಧ್ಯ ಇರಲ್ಲ, ಅದೆಲ್ಲರಿಗೂ ಗೊತ್ತೇ ಇದೆ. ಸೊ ಅದರಿಂದ ಇವತ್ತು ಏನೇನಿದೆ ಅದ್ರ ಬಗ್ಗೆ ಏನಾದರೂ ಚರ್ಚೆ ಮಾಡಬೇಕಾ ಏನಿದೆ ಅಂತ ಕೇಳಕ್ಕೆ ಬಂದಿದೆ, ಕೇಳ್ತಾರೆ. ಅದಕ್ಕೆ ದೇರ್ ಇಸ್ ನೋ. ಆಮೇಲೆ ನಾವು ಕೂಡ MLAಗಳಿರ್ಬೋದು ಅಥವಾ ನಮ್ಮ ಪಕ್ಷದವ್ರು ಇರ್ಬೋದು, ಹೈಕಮಾಂಡ್ ವೇದಿಕೆ ಮೇಲೆ ಹೇಳಬೇಕಲ್ಲ. ನಾವೆಲ್ಲಿ ಹೋಗಿ ಕೇಶವ ಕೃಪದಲ್ಲಿ ಹೇಳೋಕ್ಕಾಗ್ತದ? ನೋಡಿ, ಅಸಮಾಧಾನ ಅಂದರೆ ನೋಡಿ ತಾವು ಕಂಪ್ಲೇಂಟ್ಗಳು ಅಂತ ಅಲ್ಲ, ನಮ್ಮ ಶಾಸಕರ ಬೇಡಿಕೆಗಳೇನಿದೆ, ಹೆಚ್ಚು ಅನುದಾನ ಬರಬೇಕು ಅಂತ, ಅದ್ರ ಬಗ್ಗೆ ತಾನೇ ಚರ್ಚೆ ಇರೋದು. ನಾಯಕತ್ವದ ಬಗ್ಗೆ ಯಾರನ್ನ ಪ್ರಶ್ನೆ ಮಾಡಿದಾರಾ? ಎಲ್ಲರಿಗೂ ಕೂಡ ಗೊತ್ತಿದೆ. ಸದ್ಯಕ್ಕೆ CM ಅವರು ಸಿದ್ದರಾಮಯ್ಯನವರಿದ್ದಾರೆ, PCC ಅಧ್ಯಕ್ಷರು ಹಾಗೂ DCM ಅವರು ಶಿವಕುಮಾರ್ ಅವರಿದ್ದಾರೆ. ಅದ್ರಲ್ಲಿ ಯಾವುದೇ ಗೊಂದಲ ಇಲ್ಲ ಅಲ್ಲ. ಸರ್, ಈಗ ಬಾಲಕೃಷ್ಣ ಅವರು ಒಂದು ಮಾತು ಹೇಳಿದ್ದಾರೆ, ಅದು ಖರ್ಗೆ ಸಾಹೇಬರು ಹೇಳಿದ್ದಾರೆ, ರಣದೀಪ್ ಅವರು ಹೇಳಿದ್ದಾರೆ, ಸ್ವತಃ CM ಅವರು ಹೇಳಿದ್ದಾರೆ, DCM ಅವರು ಹೇಳಿದ್ದಾರೆ. ನೀವೇ ಒಪ್ಕೊಳಕ್ ತಯಾರಿಲ್ಲ, ಅದು ಬಂದಿರೋದು ಪ್ರಾಬ್ಲಮ್. ಸರ್, ಈಗ ಬಾಲಕೃಷ್ಣ ಅವ್ರು ಹೇಳಿದ್ದಾರೆ, ಯಾರು ಹಿರಿಯ ಶಾಸಕರು ಮಾತಾಡ್ತಿದ್ದಾರೆ ಅವ್ರು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನಿಲ್ಲಲ್ಲ, ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನಾವು ನಿಲ್ಲೋ ನಮ್ಮಂತರಿಗೂ ಕೂಡ ಅವ್ರು ಹಾಳು ಮಾಡ್ತಿದ್ದಾರೆ ಎಲೆಕ್ಷನ್. ನೋಡಿ, ಯಾರೇ ಇರ್ಬೋದು, ನಾವು ನಿಯಂತ್ರಣದಲ್ಲಿ ಇರಬೇಕು. ಪಕ್ಷದಲ್ಲಿ ಹಲವಾರು ವೇದಿಕೆಗಳಿದೆ ಏನಾದರೂ ತಮ್ಮ ಬೇಡಿಕೆಗಳನ್ನು ಹೇಳ್ಕೊಳ್ಳಿಕ್ಕೆ. ಅದನ್ನು ನನ್ನ ಮಾತಿಂದ ಪಕ್ಷಕ್ಕೆ ಹಾನಿ ಆಗೋದು ಅಥವಾ ನಮ್ಮ ಸ್ನೇಹಿತರಿಗೆ ಹಾನಿ ಆಗೋದು ಅದು ನಾವು ನಿಯಂತ್ರಣ ಮಾಡಬೇಕಲ್ಲ. ಅದು ರಣದೀಪ್ ಅವ್ರು ನಿಯಂತ್ರಣ ಮಾಡೋಕ್ಕಾಗ್ತದೆ ಹೇಳಿ? ನನ್ನ ಮಾತುಗಳನ್ನು ನಿಯಂತ್ರಣ ಮಾಡಬೇಕಾಗಿರೋದು ನಾನು. ಅದು ಹೈಕಮಾಂಡ್ ನಿಯಂತ್ರಣ ಮಾಡೋಕ್ಕಾಗಲ್ಲ, ಯಾರು ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ನಮ್ಮ ಕಡೆ ಒಂದು ಗಾದೆ ಇದೆ, ಏನೋದು ತೂತು ಒಲೆ ಕೆಡಿಸ್ತವೆ, ಮಾತು ಮನೆ ಕೆಡಿಸ್ತವೆ ಅಂತ. ಸೊ ಅದರಿಂದ ನಿಯಂತ್ರಣ ಇರ್ಬೋದು, ಏನಿರ್ಬೋದು. ಆಮೇಲೆ ಯಾರು ಚಿಕ್ಕ ಮಕ್ಕಳೆಲ್ಲ ಎಲ್ಲ ವಿ ಆರ್ ಆಲ್ ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್. 2.5 ಲಕ್ಷ 3 ಲಕ್ಷ ಜನರ ಪ್ರತಿನಿಧಿಗಳಾಗಿದ್ದೇವೆ ನಾವು. ಸೊ ಅದರಿಂದ ನಾವೆಲ್ಲರೂ ಎಲ್ಲಿ ಹೇಳಬೇಕು ಅಲ್ಲಿ ಹೇಳಿದ್ರೆ ಆವಾಗ ಆ ಮಾತಿಗೂ ಬೆಲೆ ಇರ್ತದೆ. ಈಗ ನಿಮ್ಮ ಮುಂದೆ ಬಂದು ಮಾತಾಡಿದ್ರೆ ಹೈಕಮಾಂಡ್ ಒಪ್ತದ? ಹೈಕಮಾಂಡ್ ಮುಂದೆ ನಾನು ಹೋಗಿ ಮಾತಾಡಬೇಕು. ಸೊ ಅದು ಆಗ್ತಾ ಇದೆ, ನೋಡೋಣ ಏನಾಗುತ್ತೆ. ಮೈಸೂರಲ್ಲಿ ಒಂದು ವಿಶೇಷ ಘಟನೆಗೆ ಸಾಕ್ಷಿ ಆಗಿರುವಂತದ್ದು, ಸಿದ್ದರಾಮಯ್ಯ ಅವರು ಹಾಗೂ DK ಶಿವಕುಮಾರ್ ಕೈ ಎತ್ತಿಡದೆ ಹೇಳ್ತಾರೆ, ಈ ಸರ್ಕಾರ 5 ವರ್ಷ ಬಂಡೆ ತರ ಇರುತ್ತೆ ಅನ್ನುವಂಥದ್ದು. ಏನಾದ್ರು ಮುನ್ಸೂಚನೆ ಇದೆಯಾ? ಅಯ್ಯೋ ನೋಡಿ, ಇವರೇ ಜೊತೆಗಿದ್ದಾಗ ನೀವು ನಮ್ಮ ಮಾಧ್ಯಮ ಸ್ನೇಹಿತರು ಹೇಳಿರ್ತಾರೆ, ಸರ್ ಜೊತೆಗೆ ಕೈ ಎತ್ತಿ ಅಂತ ಎತ್ತಿರ್ತಾರೆ. ಅದಕ್ಕೆ ನೀವೇ ಬೇರೆ ರೀತಿಯಾಗಿ ಉಲ್ಲೇಖಿಸ. ನಾವು ಯಾವತ್ತನ ಹೇಳಿದೇವ ನಾವು 3.5 ವರ್ಷಕ್ಕೆ ಬಂದಿದ್ದೀವಿ, 3 ವರ್ಷಕ್ಕೆ ಬಂದಿದ್ದೀವಿ ಅಂತ ಹೇಳಿದ?
ಮುಂದಿನ 5 ವರ್ಷ ಕೂಡ ನಮ್ದೇ ಇರ್ತದೆ. ನೆಕ್ಸ್ಟ್ ಎಲೆಕ್ಷನ್ ಅಲ್ಲೂ ಗೆದ್ದು ಬಂದು ಅದನ್ನ ಮುಂದಿನ 5 ವರ್ಷನೂ ನಾವೇ ಇರ್ತೀವಿ, ಮುಂದಿನ ಟರ್ಮು ನಾವೇ ಇರ್ತೀವಿ. ಬಂಡೆ ಅನ್ನೋ ಪದ ಪ್ರಯೋಗ ಮಾಡಿದರೆ 5 ವರ್ಷ ಬಂಡೆ ತರ ಇರುತ್ತೆ ಸರ್ಕಾರ ಅನ್ನುವಂಥದ್ದು ಹೇಳಿದ್ರೆ ಅದು ಬೇರೆ ಬೇರೆ ವ್ಯಾಖ್ಯಾನ ಕಾಂಗ್ರೆಸ್ ಅಲ್ಲಿ ಆಗ್ತಿದೆ. ನೋಡಿ, ಬಂಡೆ ತರ ಅಂದ್ರೆ ಏನು ಸ್ಥಿರವಾಗಿದೆ, ಕರೆಕ್ಟ್ ಅಲ್ವಾ? ಸೊ ಬಂಡೆ ತರ ಇದೀವಿ ಅಂದ್ರೆ ತಪ್ಪೇನಿದೆ? ಅಯ್ಯೋ, ಬಿಜೆಪಿ ಅವ್ರ ಭವಿಷ್ಯನೇ ಗೊತ್ತಿಲ್ಲ ರೀ. 4 ದಿನ ಹೋಗಿ ಅಶೋಕ್ ಅವ್ರು ಡೆಲ್ಲಿ ಕೂತಿದ್ರಲ್ಲ, ಅವ್ರೇನೋ ಒಂದ್ ನಿಮಿಷ ಇರಿ, ನನ್ನ ಮಾಹಿತಿ ನನಗಲ್ಲ ಇವ್ರೆ, ನೀವು ಕೊಟ್ಟಿರೋ ಮಾಹಿತಿ ಹೇಳ್ತಾ ಇರೋದು ನಾನು. ಈಗ ಅವ್ರೇನ್ ಹೇಳಿದ್ರು, ದಸರಾಗ ಹೊಸ CM ಅಂತ. ನಾನೇನೋ ದಸರಾಕ್ಕಿಂತ ಮುಂಚೆನೆ ಅವರೇ ಚೇಂಜ್ ಆಗಂಗವ್ರೆ. ಈ ದಸರಾ ನೋಡಕ್ ಇರ್ತಾರೋ ಇಲ್ಲೋ, ನಾವು ಮುದ್ರಣೆ ಮಾಡ್ಬೇಕಲ್ಲ, ಪ್ರಿಂಟಿಂಗ್ ಏನು ನಾವು ಮುದ್ರಣೆ ಮಾಡ್ಬೇಕಲ್ಲ, ಇನ್ವಿಟೇಷನ್ ಕಾರ್ಡ್, ಆಹ್ವಾನ ಪತ್ರ ಯಾರಂತ ಮಾಡ್ಬೇಕು? ರಾಜ್ಯಾಧ್ಯಕ್ಷರಿ ಮತ್ತೆ ವಿರೋಧ ಪಕ್ಷದ ನಾಯಕರು ಯಾರಂತ ಮಾಡ್ಬೇಕು ನಾವು? ಅದಕ್ಕಿಂತ ಮುಂಚೆನೆ ಆಗ ಅಲ್ಲಿ ಸಾಧ್ಯತೆ ಇದೆ ಇವ್ರು ನಮ್ಮ ಬಗ್ಗೆ ಕಮೆಂಟ್ ಮಾಡ್ತಾರೆ. ಸದ್ಯಕ್ಕೆ ನನ್ ಗೊತ್ತಿಲ್ಲ. ಈಗ ನೋಡಿ, ಇದು ನನ್ನ ಮಾಹಿತಿ ಅಲ್ಲ. ಯೂಶಲಿ ನನ್ಗೆ ಗೊತ್ತಿರೋ ಹಾಗೆ ಅಶೋಕ್ ಅಣ್ಣ ಜಾಸ್ತಿ ಡೆಲ್ಲಿನಲ್ಲಿ ಹೋಗೋದು ಬರೋದು ಮಾಡೋದಿಲ್ಲ. ಹೋದ್ರು ಬೆಳಿಗ್ಗೆ ಹೋಗಿರ್ತಾರೆ, ಸಂಜೆ ಬರ್ತಾರೆ. 4-5 ದಿನ ಇದ್ರಲ್ಲ, ಅದಕ್ಕೆ ಕುತೂಹಲ ಮಾಧ್ಯಮದಲ್ಲಿ ಸೃಷ್ಟಿಯಾಗಿದೆ. ಅದಕ್ಕೆ ಉತ್ತರ ಅವ್ರು ಕೊಡ್ಬೇಕು, ನಾನಲ್ಲ ಅಲ್ಲ. ನೋಡಿ, ದತ್ತಾತ್ರೇಯ ಹೊಸಬಾಳೆ ಅವರು ಯಾವ ಸ್ಕೂಲ್ ಆಫ್ ಥಾಟ್ ಇಂದ ಬರ್ತಾರೆ? RSS ನಲ್ಲಿ ಜಾತ್ಯತೀತ ಇರ್ಬೋದು, ಸಮಾನತೆ ಇರ್ಬೋದು, ಸಮಾನವಾದಂಥ ಅವಕಾಶಗಳಿರ್ಬೋದು, ಅವರಿಗೆ ಅಲರ್ಜಿ ಇದೆ. ಇವಾಗಿಂದಲ್ಲ, ಆ ಸಂಸ್ಥೆ ಹುಟ್ಟಿದಾಗಿಂದನೂ ಅವರಿಗೆ ಸಂವಿಧಾನದ ಬಗ್ಗೆ ಅಲರ್ಜಿ ಇದೆ, ಸಮಾನತೆ ಬಗ್ಗೆ ಅಲರ್ಜಿ ಇದೆ, ಆರ್ಥಿಕ ಸಮಾನತೆ ಬಗ್ಗೆ ಅಲರ್ಜಿ ಇದೆ. ಹೊಸದೇನಿಲ್ಲ, ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದಾರೆ. ನಾವು RSS ಅವರ ತತ್ವ ಸಿದ್ಧಾಂತವನ್ನು ಮುಂಚೆಯಿಂದನೂ ವಿರೋಧ ಮಾಡ್ಕೊಂಡು ಬಂದಿದ್ದೀವಿ, ಮುಂದೆನೂ ಮಾಡ್ತೀವಿ. ನಾನು ಹೇಳಿಲ್ವ ಮೊನ್ನೆ ನನ್ನ ಸಾಮಾಜಿಕ ಜಾಲತಾಣದಲ್ಲೂ ಅದೇ ಹೇಳಿದೆ. 2-3 ಸರಿ ಅವ್ರಿಗೆ ಬ್ಯಾನ್ ಮಾಡಿದ್ವಿ. ಆ ಬ್ಯಾನನ್ನು ನಾವು ಲಿಫ್ಟ್ ಮಾಡಿದ್ದೆ, ತೆರವುಗೊಳಿಸಿದ್ದೆ, ತಪ್ಪಾಯ್ತು ನಮ್ಮಿಂದ. ಈ ಬ್ಯಾನ್ ಮಾಡಿದಾಗ ಎಲ್ಲನೂ ಕೈಕಾಲು ಹಿಡ್ಕೊಂಡು ಬಂದಿದ್ರಲ್ಲ ಅವರೇ, ಇಲ್ಲ ನಾವು ಇಂಥದ್ದು ದೇಶದ್ರೋಹಿ ಚಟುವಟಿಕೆ ಮಾಡಲ್ಲ ಅಂತ ದಾಖಲೆಗಳಿವೆ ಅಲ್ಲ ಇವರೇ. ಈಗ ಮುಂದೆ ನೋಡೋಣ, ಮುಂದೆ ಸೆಂಟ್ರಲ್ ಗೌರ್ಮೆಂಟ್ ಬಂದಾಗ ನೋಡೋಣ, ನಮ್ದು ನೋಡೋಣ. ವಾಟ್ ಈಸ್ ರಾಂಗ್ ವಿತ್ ದ ವರ್ಡ್ ಸೆಕ್ಯುಲರ್? ಜಾತ್ಯತೀತ ಅಂದ್ರೆ ಏನು? ಸೆಕ್ಯುಲರ್ ಅಂದ್ರೆ ನಿಮಗೂ ಅವಕಾಶ ಇದೆ, ನಮಗೂ ಅವಕಾಶ ಇದೆ. ಸಮಾಜವಾದಿ ಅಂದ್ರೆ ಏನು? ಸೋಷಲಿಸ್ಟ್ ಅಲ್ಲಿ ಎಲ್ಲರಿಗೂ ಆರ್ಥಿಕ ಸಮಾನತೆ ಕೊಡಬೇಕು ಅಂತದ್ದು, ಸಾಮಾಜಿಕ ಸಮಾನತೆ ಕೊಡಬೇಕು ಅನ್ನೋದಿದೆ. ಆದರೆ ಇವಾಗ ಮೋದಿ ಅವರೆಲ್ಲ ಪ್ರೋಗ್ರಾಮ್ ಮಾಡ್ತಾ ಇದ್ದಾರಲ್ಲ, ಸ್ಪೀಚ್ನಲ್ಲಿ ಏನು ಹೇಳ್ತಾರೆ? ಸೋಷಲಿಸ್ಟ್ ಪ್ರೋಗ್ರಾಮ್ಸ್ ಅಂತ ತಾನೇ ಹೇಳೋದಿದು. ನಿಲ್ಲಿಸ್ಬಿಡ್ಲಿ. ಏನಕ್ಕೆ? ಸಿದ್ಧಾಂತದಲ್ಲಿ ಬರೀ ಒಂದೇ ಧರ್ಮ ಇರಬೇಕು, ಅವರೊಬ್ಬರೇ ಇರಬೇಕು ಅಂತ. ಆದರೆ ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶ ಇದೆ. ಅದನ್ನ ನಾವು ಎತ್ತಿ ಹಿಡಿಯೋ ಕೆಲಸ ನಾವು ಮಾಡ್ತೀವಿ 100%. ಅವರಿಗೆ ನಮ್ಮ ಇತಿಹಾಸ ಓದಕ್ಕೆ ಹೇಳಿ. ನಾನು ನಿಮ್ಮ ಮುಖಾಂತರ ಮನವಿ ಮಾಡ್ತೀನಿ, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ಅನ್ನ ಓದಕ್ಕೆ ಹೇಳಿ. ಏನಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತ ಏನಂತ ಹೇಳಿದ್ದಾರೆ ಅದರಲ್ಲಿ? ಅವಾಗಿನ ಪ್ರಸ್ತುತ ವಾತಾವರಣದಲ್ಲಿ ನಮ್ಮ ಸಂವಿಧಾನ, ಇವಾಗಿನ ಸಂವಿಧಾನ ಏನಿದೆ ಅದು ಸರಿಯಾಗಿದೆ, ಆದರೆ ಕಾಲಕ್ಕೆ ಜನರ ಆಶೆ ತಕ್ಕಂತೆ ಅದನ್ನು ನಾವು ಅಮೆಂಡ್ಮೆಂಟ್ ಮಾಡ್ಬೋದು ಅಂದ್ಬಿಟ್ಟು. ದಟ್ ಈಸ್ ವೈ ಅವರ್ ಕಾನ್ಸ್ಟಿಟ್ಯೂಷನ್ ಇಸ್ ಕಾಲ್ಡ್ ಅ ಲಿವಿಂಗ್ ಡಾಕ್ಯುಮೆಂಟ್. ಕಾಮನ್ ಸೆನ್ಸ್ ಇದೆಯಾ ಇವರಿಗೆ? ಈಗ 370 ಇವಾಗ ತಂದ್ರಲ್ಲ, ಇತ್ತ ನಮ್ಮ ಸಂವಿಧಾನದಲ್ಲಿ? ಅವಾಗ ಇರಲಿಲ್ಲ. ಇವಾಗ ಅಮೆಂಡ್ಮೆಂಟ್ ತಾನೇ ಇತ್ತು. 371J ಇತ್ತಾ? ಇಲ್ಲ, ಇಟ್ ವಾಸ್ ಅನ್ ಅಮೆಂಡ್ಮೆಂಟ್. ಇವರು ಫಸ್ಟು ನೋಡಿ, ಇವ್ರು ಯಾವುದೇ ಇತಿಹಾಸದಲ್ಲಿ ಪಾಲ್ಗೊಂಡಿಲ್ಲ, ಹೋರಾಟದಲ್ಲಿ ಪಾಲ್ಗೊಂಡಿಲ್ಲ. RSS ಅವ್ರದ್ದು ಸ್ವಂತದಂಥ ಒಂದು ಇತಿಹಾಸ ಸೃಷ್ಟಿ ಮಾಡ್ಲಿಕ್ಕೆ ಹೊಡ್ತಾ ಇದ್ದಾರೆ. ಅದಕ್ಕೆ ಈ ವಾಟ್ಸಪ್ನಲ್ಲಿ, ಫೇಸ್ಬುಕ್ನಲ್ಲಿ ಏನು ಬೇಕು ಅದೇ ಬರೀತಾರೆ. ಆದರೆ ಇವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ಓದ್ಕೊಳ್ಳಿ. ಇವರು ಅಂಬೇಡ್ಕರ್ ಅವ್ರ ವಿರುದ್ಧ ಮುಂಚೆನೂ ಇದ್ದರು. ಈಗ ಇವರೇ ಸದನದಲ್ಲಿ ನೀವೆಲ್ಲರೂ ಸಾಕ್ಷಿ ಇದ್ರಲ್ರಿ. ಸಾವರ್ಕರ್ ಅವರು ಅಂಬೇಡ್ಕರ್ ಅವರಿಗೆ ಸೋಲ್ಸಿಲ್ಲ ಅಂತ ಅವ್ರು ಹೇಳಿದ್ರು. ನಾನು ದಾಖಲೆ ಕೊಟ್ಟಾಗ ಏನಾಯಿತು? ಯಾರೂ ಮಾತಾಡಿಲ್ಲ. ಅದಾದಮೇಲೆ ಚಾಲೆಂಜ್ ಮಾಡಿದ್ರು ವಿರೋಧ ಪಕ್ಷದ ನಾಯಕರು, ಮೇಲ್ಮನೆದವರು. ಅದಕ್ಕೂ ನಾನು ದಾಖಲೆಗಳು ಕೊಟ್ಟೆ. ರಾಜೀನಾಮೆ ಕೊಟ್ರ ಅವರು. ಇನ್ನು ಹೋಗಿ ಅಲ್ಲಿ ಅವ್ರ ನಾಯಿ ಥರ ಬೊಗಳ್ತಾರೆ, ಇವ್ರ ನಾಯಿ ಥರ ಬೊಗಳ್ತಾರೆ. ಅದೇ ಇವ್ರದ್ದು ಅಟೆನ್ಷನ್ ಡೈವರ್ಜನ್ ಟ್ಯಾಕ್ಟಿಕ್ಸ್. ಫಸ್ಟ್ ಅವ್ರು ಏನೇ ಇತಿಹಾಸ ಕರೆಕ್ಟಾಗಿ ಓದ್ಕೊಳಕ್ಕೆ ಹೇಳಿ ಅವರಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.